ವಿದ್ಯಾ, ಜಗ್ಗಿ ಮನೆಗೆ ಬಂದಿದ್ದ. ದಾರಿಯಲ್ಲಿ ನೋಡ್ದೆ. ಏನ್ ಹೇಳ್ದ? ನಾನೇನು ಕೇಳೋದಕ್ಕೆ ಹೋಗಿಲ್ಲ ಅಮ್ಮ. ಮನೆಗೆ ಬಂದು ಇವಳನ್ನ ಎಳ್ಕೊಂಡು ಹೋಗೋದಕ್ಕೆ ನೋಡ್ದ. ನಿಮ್ಮ ಅಜ್ಜಿ ಸರಿಯಾಗಿ ಬುದ್ಧಿ ಕಲ್ಸಿದ್ದಾರೆ. ಸರಿ ಆಯ್ತಲ್ಲ ಬಿಡು, ನಂಗೆ ಲೋಟ ಕಾಫಿ ರೆಡಿ ಮಾಡು. ಇವಳು ಅಷ್ಟಕ್ಕೆ ಹೆದರ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಇದ್ದಾಳೆ. ನೀನ್ ನಿಮ್ ಚಿಕ್ಕಪ್ಪಂಗೆ ಸ್ವಲ್ಪ ಚುರುಕು ಮುಟ್ಸೋ. ಇನ್ ಯಾವತ್ತೂ ಅವನು ಇವಳು ತಂಟೆಗೆ ಬರಬಾರ್ದು. ಯಾರು ಸಬ್ರಿ ನಮ್ಗೆ ಯಾಕಮ್ಮ? ಏನೋ ಹೀಗಂತೀಯಾ? ಅವ್ರವ್ರ ಜವಾಬ್ದಾರಿನ ಅವ್ರವ್ರಿಗೆ ಬಿಡ್ಬೇಕಮ್ಮ. ಒಡ ಹುಟ್ಟಿದ್ದಕ್ಕನ್ನೇ ಉಳಿಸ್ಕೊಳಕ್ಕಾಗ್ಲಿಲ್ಲ ನನ್ನ ಕೈಲಿ. ಇನ್ನು ಈ ಹುಡುಗಿ ಯಾರೋ ಏನೋ ಮತ್ತೊಂದು ತಲೆನವನ್ನ ತಲೆ ಕಟ್ಕೊಳ್ಳೋದು ಬೇಡ. ಕಳಿಸ್ಬಿಡು ಅವ್ರ ಊರಿಗೆ. ವಿದ್ಯಾ, ನೀನಾಯಿ ಮಾತಾಡ್ತಿರೋದು? ಮನೆಯವರೆಲ್ಲ ಒಪ್ಕೊಂಡಿದೀವಿ ಇವಳು ನಮ್ಮ ಮಗಳು ಅಂತ. ಇವಳ ದೇಹದಲ್ಲಿ ನಮ್ಮ ಮಗಳ ಆತ್ಮ ಇದೆ ಕಣೋ. ಅದನ್ನ ಕಾಪಾಡ್ಕೋಬೇಕಾದ್ದು ನಮ್ ಜವಾಬ್ದಾರಿ ಅಲ್ವಾ? ಒಬ್ಬ ಮಗಳನ್ನಂತೂ ಕಳ್ಕೊಂಡ್ವಿ, ಇವಳನ್ನಾದ್ರೂ ಕಾಪಾಡ್ಕೋಬೇಕಲ್ವಾ? ಅಮ್ಮ, ನಿಮಗೆಲ್ಲ ಹಂಗ ಅನ್ಸಿರ್ಬೋದು, ಆದ್ರೆ ನನಗೆ ಆ ಭಾವನೆ ಇಲ್ಲ. ಯಾರೋ ಏನೋ ಗೊತ್ತಿಲ್ಲದೆ ಇರೋ ಹುಡುಗಿಗೋಸ್ಕರ ನಾವು ಮನೆಯವರೆಲ್ಲ ಯಾಕೆ ಎಲ್ಲರ ಹತ್ರ ನಿಷ್ಠೂರ ಮಾಡ್ಕೋಬೇಕು? ಜಗ್ಗಿ ಚಿಕ್ಕಪ್ಪನ ನಾವ್ ಯಾಕೆ ಎದುರಾಕೋಬೇಕು? ಸರಿ ಇಲ್ಲ ನಿನ್ ಧೋರಣೆ. ನಿನ್ನಿಂದ ಇವಳನ್ನ ರಕ್ಷಣೆ ಮಾಡೋದಕ್ಕಾಗತ್ತೋ ಇಲ್ವೋ ಹೇಳು. ಈ ಹುಡುಗಿ ಬಗ್ಗೆ ನಾನು ಯಾವುದೇ ಜವಾಬ್ದಾರಿನೂ ವಹಿಸ್ಕೊಳ್ಳಲ್ಲ. ನೋಡಮ್ಮ, ನಿನ್ನ ನಿರ್ಧಾರ ಸರಿಯಾಗೇ ಇದೆ. ನೀನು ನಿಮ್ಮೂರಿಗೆ ಹೋದ್ರೆ ನಿನಗೂ ನೆಮ್ಮದಿ, ನಮಗೂ ನೆಮ್ಮದಿ.